ಆನ್ ದ ವೇ ಹೋಗ್ಬೇಕಾದ್ರೆ ಇಟಿಗೆಹಾಳ್ ರೋಡ್ ಮುಂದೆ ಎಕ್ಸಲೆಂಟ್ ಸ್ಕೂಲ್ ಅಪೋಸಿಟ್ ಒಂದು ನಂದಿ ಗಾರ್ಡನ್ ಆ್ಯಂಡ್ ಕ್ಲಬ್ ಹೌಸ್ ಅಂತ ನೋಡಿದೆ. ಒಳಗಡೆ ಏನೋ ಮಸ್ತ್ ಅನ್ಸ್ಲಿಕ್ಕದೈತಿ, ಚೆಕ್ ಮಾಡೋಣ. ಸೊ ನಾವಿವತ್ತು ಬಿಜಾಪುರದ ನಂದಿ ಗಾರ್ಡನ್ ಆ್ಯಂಡ್ ಕ್ಲಬ್ ಹೌಸಿಗೆ ಬಂದೀವಿ. ಇಲ್ಲಿ ನಾನು ಏನು ಕೇಳ್ಪಟ್ಟೆ ಅಂದ್ರೆ ಫುಲ್ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡ್ತಾರಂತ, ಬರ್ತ್ಡೇ ಇವೆಂಟ್ಸ್ ಮಾಡ್ತಾರಂತ. ಏನೈತಂತ ನಾನು ಫುಲ್ ಎಕ್ಸೈಟ್ಮೆಂಟ್ ಆಗಿನಿ, ನನಗೂ ಗೊತ್ತಿಲ್ಲ. ಒಳಗೆ ಹೋಗಿ ನೋಡೋಣ ಅಂತ ಇವತ್ತು. ನಿಮ್ಮದು ಏನಾದರೂ ವೆಡ್ಡಿಂಗ್ಸ್ ಅಂತಂದ್ರೆ ಪ್ಲಾನ್ ಮಾಡ್ಲಿಕ್ಕೆ ಚೆಕ್ ಮಾಡೋಣ ಬರ್ರಿ, ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಅವ್ರದ್ದು ಕ್ಲಬ್ ಹೌಸ್ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೊಟ್ಬಿಟ್ಟಾರ. ಓಕೆ, ನಮ್ಮ ಬಿಜಾಪುರ ಒಳಗೆ ಇರೋ ಹೊಸದಾಗಿ ಓಪನ್ ಆಗೈತಿ, ಚೆಕ್ ಮಾಡೋಣ. ಸರ್ ಒಳಗಡೆ ಏನೈತ್ರಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದ್ರಿ? ಅದೇ ನಂದಿ ಗಾರ್ಡನ್ ಕಾರ್ಯಾಲಯ ಐತ್ರಿ, ಆಮೇಲೆ ಫುಲ್ ಎ ಸಿ ಐತ್ರಿ. ಆಮೇಲೆ ಹಿಂದೆ ಎಲ್ಲ ಇವೆಂಟ್ಸ್ನು ಆಗ್ಬೋದ್ರಿ, ಬರ್ತ್ಡೇ ಆಮೇಲೆ ಹುಡುಗಿರಣ್ಗಿ ಸಣ್ಣ ಸಣ್ಣ ಫಂಕ್ಷನ್ಸ್ ಏನದಾವ ಅಲ್ಲಿ ಗಾರ್ಡನ್ ಅದಾವ್ರಿ. ಆಮೇಲೆ ಇಲ್ಲಿ ಏನದ ಫಸ್ಟ್ ಇದು ಕಾರ್ಯಾಲಯ ಅದ ಮಂಟಪ ಅದ ರೀ. ಇಲ್ಲೇನದ ಎಲ್ಲ ಲಗ್ನ, ದೊಡ್ಡ ದೊಡ್ಡ ಲಗ್ನ ಎಲ್ಲ ನಡೀತಾವ್ರಿ. ಆಮೇಲೆ ಇಲ್ಲಿ ಕಾರ್ ಪಾರ್ಕಿಂಗ್ ಅದ ರೀ, ಒಂದು ಏನಿಲ್ಲ ಅಂದ್ರೂ 50-60 ಕಾರ್ ಪಾರ್ಕಿಂಗ್ ಅದ್ರಿ. ಆಮೇಲೆ ಔಟ್ ಸೈಡ್ ಪಾರ್ಕಿಂಗ್ ಮಾಡ್ಕೋಬಹುದು, ಇಲ್ಲಿಂದ ಸ್ಟಾರ್ಟ್ ಆಗ್ಬಿಡ್ತದೆ. ಸೊ ನಮ್ ಬಿಜಾಪುರ ಒಳಗಡೆ ಇದೊಂಥರ ಹೊಸದಾಗಿ ಅಂತ ಹೇಳ್ಬೋದಲ್ರಿ? ಹೊಸದಾಗಿ ರೀ, ಮತ್ತು ಲಾಂಗ್ ಆಮೇಲೆ ಫುಲ್ ಇದು VIP ಅದ ರೀ. ಸೊ ಓಕೆ, ನಾವು ಒಳಗಡೆ ಹೋಗಿ ನೋಡ್ಬೋದಲ್ರಿ ಒಂದ್ ರೌಂಡ್? ನಮ್ ವೀಕ್ಷಕರಿಗೂ ತೋರಿಸ್ತೀವಿ. ಓಕೆ, ನಮ್ಗೆ ಪರ್ಮಿಷನ್ ಸಿಕ್ಕೈತಿ, ನಾವು ಹೋಗಿ ಚೆಕ್ ಮಾಡೋಣ ಅಂತ. ಯಾವ ತರ ಇರ್ತೈತಿ ಒಳಗೆ ನೋಡೋಣ ಬರ್ರಿ. ಸೊ ಫಸ್ಟ್ ನಾವು ನೋಡ್ಲಿಕ್ಕೆ ಫುಲ್ ಸ್ಪೀಷಿಯಸ್ ಕಾರ್ ಪಾರ್ಕಿಂಗ್, 60+ ಕಾರ್ಸ್ ನಿಲ್ಬೋದಂತ. ಸೊ ಫಸ್ಟ್ ನೀವು ನೋಡ್ಬೋದು ಫುಲ್ ನೀಟಾಗಿ ಪಾರ್ಕಿಂಗ್ ಸ್ಪಾಟ್ ಕೊಟ್ಬಿಟ್ಟಾರ. ಎಷ್ಟು ದೊಡ್ಡ ಪಾರ್ಕಿಂಗ್ ಸ್ಪಾಟ್ ಐತಂದ್ರೆ ನೀವು ಎಷ್ಟು ಜನ ಬಂದ್ರೂ ಆರಾಮ್ಸೆ ನೀವು ಪಾರ್ಕಿಂಗ್ ಮಾಡ್ಬೋದು. ಫುಲ್ ಸ್ಪೀಷಿಯಸ್ ಐತಿ. ಸೊ ಒಳಗಡೆ ಅಲ್ಲಿ 2 ಮೇನ್ ಡೋರ್ ಕೊಟ್ಟಾರೆ ಎಂಟ್ರೆನ್ಸಿಗೆ, ಅಲ್ಲಿ ಒಳಗಡೆ ಹೋಗಿ ನೋಡೋಣ ಅಂತ. ಸನ್ಲೈಟ್ ಅಂತೂ ಮಸ್ತ್ ಬರ್ಲಿಕ್ಕೈತಿ, ಸನ್ಸೆಟ್ ಟೈಮಿಗೆ ಅಂತೂ ವಾಟ್ ಅ ಬೆಸ್ಟ್ ವ್ಯೂ. ನಂದಿ ಗಾರ್ಡನಿಗೆ ಸ್ಟಾರ್ಟಿಂಗ್ ಎಂಟ್ರಿ ಅಂತ ಅಂದ್ಕೂಳೆ ಇಲ್ಲಿ ನಂದಿ ಅವ್ರದ್ದು ಸ್ಟ್ಯಾಚ್ಯೂ ಐತಿ, ಒಂದು ಸಣ್ಣ ಶಿವಲಿಂಗ ಐತಿ. ಸೊ 2 ಮೇನ್ ಡೋರ್ ಕೊಟ್ಟಾರ. ಡೋರ್ ಅಂತೂ ಫುಲ್ ದೊಡ್ಡದೈತಿ, ಲೈಕ್ ಓಲ್ಡ್ ವೈಬ್ಸ್ ಇರ್ತಾವಲ್ಲ, ಫುಲ್ ಹೆರಿಟೇಜ್ ಟೈಪ್ ಆ ಥರ ಐತಿ. ವಾವ್, ವಾಟ್ ಅ ವ್ಯೂ. ಓ ನೈಸ್, ಮಸ್ತ್ ಐತಿ, ಫುಲ್ ದೊಡ್ಡದೈತಿ. ಆ ಸೈಡ್ ಅಲ್ಲದೆ ಈ ಸೈಡು ನಾವು ನೀಟಾಗಿ ಪಾರ್ಕಿಂಗ್ ಇಲ್ಲ ಅಂತಂದ್ರೆ ಏನಾದರೂ ಸಣ್ಣ ಸಣ್ಣ ಸ್ಟಾಲ್ ಹಾಕೊಳ್ಳೋದಿತ್ತಂದ್ರೆ ಹಾಕಿ ಮಸ್ತಾಗೆ ದೊಡ್ಡ ಡೆಕೋರೇಷನ್ ಮಾಡಿಬಿಟ್ಟು ಸ್ಪಾಟ್ ಏಕದಮ್ ಜಬರ್ದಸ್ತ್ ಐತಿ. ಇಲ್ಲಿ ಫೌಂಟೇನ್ ಐತಿ. ಸೊ ಫೌಂಟೇನ್ ಸ್ಟಾರ್ಟ್ ಮಾಡ್ತಾರೆ ಅನ್ಕೋತೀನಿ ನಾ ನೈಟ್. ಓಕೆ, ಈ ಸೈಡೆಲ್ಲ ಮಸ್ತಾಗೆ ಓಡಾಡ್ಲಿಕ್ಕೆ ಜಾಗ ಐತಿ. ಇಲ್ಲಿ ಮಂಗಲ್ ಕಾರ್ಯಾಲಯ ಐತಿ, ಮಂಗಲ್ ಕಾರ್ಯಾಲಯ ಒಳಗಡೆ ಹೋಗೋಣ ಅಂತ. ವೆಲ್ಕಮ್ ಟು ನಂದಿ. ಹಳ್ಳಿ ಒಳಗಡೆ ಇಲ್ಲ ಅಂತಂದ್ರೆ ದೊಡ್ಡವರು ಏನು ಹಿಂಗೆ ಕಟ್ಟಿ ಮ್ಯಾಲೆ ಕೂತಿರ್ತಾರಲ್ಲ, ಮರದ ಕಟ್ಟಿ ಅಂತ ಹೇಳಿ. ಸೊ ಆ ಥರ ನನಗೆ ಕಾಣಿಸ್ಲಿಕ್ಕೈತಿ. ಒಂಥರ ಹೆರಿಟೇಜ್ ವೈಬ್ಸ್ ಮಸ್ತ್ ಬರಲಿ. ದಿಸ್ ಇಸ್ ಲೈಕ್ ಅ ಡ್ರೀಮ್ ಪ್ಲೇಸ್. ನಿಮಗೆ ಮತ್ತೆ ಒಳಗಡೆ ತೋರಿಸ್ತೀನಿ ಅಂತ. ಮಸ್ತ್ ಮಸ್ತ್ ರೂಮ್ಸ್ ಇದಾವಂತ, ಲೈಕ್ ಒಂದು ರೆಸಾರ್ಟಿಗೆ ಬಂದಿರ್ತೀವಲ್ಲ ಆ ಥರ ಫೀಲ್ ಆಗ್ಲಿಕ್ಕೈತಿ. ಆ ಸೈಡ್ ಏನೋ ಮಕ್ಳಿಗೆ ಆಟ ಆಡ್ಲಿಕ್ಕಂತೂ ಕಾಣಿಸಾಕತ್ತಿತ್ತು, ನಾನು ನಿಮಗೆ ತೋರಿಸ್ತೀನಿ ಅಂತ. ಅಂದರೆ ನೀವು ಮದ್ವೆಗೆ ಬಂದಿರಿ, ನಿಮ್ಮ ಮಕ್ಕಳು ನಿಮಗೆ ಕಿರಿಕಿರಿ ಮಾಡ್ತಿರ್ತಾರೆ. ಸೊ ಅವಾಗ ನೀವು ಐತಲ್ಲ ನೀಟಾಗಿ ಮದುವೆ ಎಂಜಾಯ್ ಮಾಡ್ಬೇಕಂದ್ರೆ ನಿಮ್ಗೆ ಆಗ್ತಿರಲ್ಲ. ಸೊ ಆ ಟೈಮಿಗೆ ನೀವೇನು ಮಾಡ್ಬೋದು, ನಿಮ್ಮ ಮಕ್ಕಳಿಗೆ ಈ ಸ್ಪಾಟಿಗೆ ಬಿಟ್ಬಿಡ್ಬೋದು. ಫುಲ್ ಪ್ಲೇ ಗ್ರೌಂಡ್ ಏರಿಯಾ, ಮಕ್ಕಳಿಗೆ ಇಲ್ಲಿ ಬಿಟ್ಬಿಡ್ರಿ, ಮಸ್ತಾಗಿ ಆಟ ಆಡ್ತಾರೆ, ನೀವು ಮದುವೆ ಎಂಜಾಯ್ ಮಾಡಿರಿ. ಇಲ್ಲಿ ಮಸ್ತಾಗಿ ಆರ್ಟ್ಸ್ ಮಾಡಿದ್ದಾರೆ, ಅಲ್ಲಿ ರಾಧಾಕೃಷ್ಣ ಆಗೈತಿ. ಹಾಗೆ ಈ ಸೈಡಲ್ಲಿ ಏನೋ ಆರ್ಟ್ಸ್ ಮಾಡಿದ್ರು, ಮದುವೆ ಹೆಣ್ಣಿಗೆ ಎತ್ಕೊಂಡು ಹೋಗೋದು, ರಾಜರ ಕಾಲ ಒಳಗಡೆ ಯಾವ ಥರ ಸ್ವಯಂವರ ಮದುವೆ ಮಾಡ್ತಿದ್ರಲ್ಲ ಆ ಥರ ಥೀಮ್ಸ್ ಇಟ್ಕೊಂಡಾಗ. ಸೊ ಕಾಲಮ್ ದೊಡ್ಡದೈತಿ, ಸ್ಪೇಸ್ ಫುಲ್ ದೊಡ್ಡದೈತಿ. 1500+ ಪೀಪಲ್ ಇಲ್ಲಿ ಕುತ್ಕೋಬೋದು. ಸೊ ಚೇರ್ಸು ಐತಿ, ಚೇರ್ಸ್ ಕಾಣಿಸ್ತಿದ್ರು ನಮಗೆ. ಆಮೇಲೆ ಸ್ಟೇಜ್ ನೋಡ್ಬೋದು, ಎಷ್ಟು ದೊಡ್ಡ ಸ್ಟೇಜ್ ಐತಿ. ವಾವ್. ಓ, ಈ ಕಡೆ ಏನೋ ರೂಮ್ಸ್ ಕಾಣಿಸ್ಲಿಕ್ಕಾವ, ಮೇ ಬಿ ಒಂದು ಗಂಡಿಗೆ ಹೆಣ್ಣಿಗೆ ರೂಮ್ಸ್ ಕೊಡ್ತಿರ್ಬೋದು. ಈ ಸೈಡ್ ಐತಿ. ಓಕೆ, ನಮ್ಮ ಆಕಾಶ್ ಭರತನಾಟ್ಯ ಮಾಡಲಿಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಆಗಿ. ಈ ಕಡೆ ಏನೋ ರೂಮ್ಸ್ ಇದೆ, ರೂಮ್ಸ್ ನೋಡ್ಬೇಕು. ಓಪನ್ ಐತಿ ಇಲ್ಲ ಗೊತ್ತಿಲ್ಲ. ಓಪನ್ ಐತಿ. ಓಕೆ, ಲೈಟ್ಸ್ ಆನ್ ಮಾಡೋಣ. ರೂಮಿಂದ ಲೈಟ್ಸ್ ಆನ್ ಮಾಡ್ತೀನಿ ನಾನು. ವಾವ್, ವಿತ್ AC ಐತಿ ಇಲ್ಲಿ, ಯು ಕ್ಯಾನ್ ಸಿ. ಅದಲ್ಲದೆ ಇಲ್ಲಿ ವಾಶ್ರೂಮ್ ಐತಿ. ಐ ಆಮ್ ಲುಕಿಂಗ್ ಗುಡ್. ವಾಶ್
washroom. Guys, I'm here. The clean, aesthetic washroom, commode. Nice. Separate bathroom ಐತಿ ಇವ್ರೀಗ. ಒಂದು AC ಏರಿಯಾ ಐತಿ. ಯಾವುದೋ ಒಂದು ಔಟ್ಸೈಡ್ ರೆಸಾರ್ಟಿಗೆ ಹೋದಂಗೆ ಫೀಲ್ ಆಗ್ಲಿಕ್ಕೆ ಫುಲ್ ಗಾಳಿ ಬೆಳಕು ಸನ್ಸೆಟ್ ಅಮೇಝಿಂಗ್. ಸೊ ಈ ಕಡೆಯಿಂದ ಪಾರ್ಕಿಂಗ್ ಮತ್ತು ಈ ಕಡೆಯಿಂದ ಎಕ್ಸಿಟ್ ಆಗ್ಲಿಕತ್ತೀವಿ ನಾವು ಮಂಗಲ್ ಕಾರ್ಯದಿಂದ. ಸೊ ಈ ಸೈಡ್ ಏನೈತೆ ಅಂತ ನೋಡೋಣ ಅಂತ. ಭಾಳ ಮಸ್ತ್ ಕಾಣಿಸ್ಲಿಕ್ಕೆ. ಓ ಲೈಟ್ಸು ಆನ್ ಆಗ್ಲಿಕತ್ತಾವ ಇವಾಗ ಈವ್ನಿಂಗ್. ಒಂಥರ ಪಾತ್ ಮಸ್ತ್ ಐತಿ ಅಡ್ಡಾಡ್ಲಿಕ್ಕೆ, ಕಾರ್ ಪಾರ್ಕಿಂಗ್ ಮಾಡ್ಲಿಕ್ಕೆ. ಇಲ್ಲಿ ಹಿಂಗೆ ಡೆಕೋರೇಷನ್ ಮಾಡಿಬಿಟ್ರೆ ಇಷ್ಟು ಮಸ್ತ್ ಕಾಣಿಸ್ತಿತ್ತಲ್ಲ. ಪರ್ಫೆಕ್ಟ್ ಫಾರ್ ಡೆಸ್ಟಿನೇಷನ್ ವೆಡ್ಡಿಂಗ್. ಹೆವಿ ಐತಿ. ಓ ಇಲ್ಲಿ ಇವಾಗ ನಮ್ದು ಡೈನಿಂಗ್ ಸ್ಪಾಟ್ ಬಂದೈತಿ. ಇಲ್ಲಿ ಮಸ್ತಾಗಿ ಊಟ ತಿನ್ಬೋದು. ನೈಸ್. ಇದು ನಮ್ದು ಡೈನಿಂಗ್ ಏರಿಯಾ ಐತಿ. ಓಕೆ, ಇಲ್ಲಿ ಆಮೇಲೆ ಬರೋಣ ಅಂತ. ಇಲ್ಲೇನೋ ಮಸ್ತ್ ಕಾಣಿಸ್ಲಿಕ್ಕೈತಿ, ಅಲ್ಲಿ ಹೋಗೋಣ ಅಂತ ಫಸ್ಟ್. ಓ ಗಾರ್ಡನ್ ಏರಿಯಾ ಐತಿ. ನೈಸ್. ಇಲ್ಲಿ ಬರ್ತ್ಡೇ ಇವೆಂಟ್ಸ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲ ಕೈ ತೊಳೆಯೋ ವ್ಯವಸ್ಥೆ ಐತಿ. ಇಲ್ಲಿ ಡೈನಿಂಗ್ ಏರಿಯಾ. ಸೊ ಈಸಿಲಿ ಬರ್ಬೋದು. ಇದು ಫುಲ್ ನಿಮಗೆ ಗಾರ್ಡನ್ ಏರಿಯಾ ಸಿಗತ್ತೆ. ಅಲ್ಲಿ ಒಂದು ದೇವಸ್ಥಾನ ಕಾಣಿಸ್ಲಿಕ್ಕತ್ತೈತಿ, ಆ ಸೈಡ್ ಹೋಗೋಣ ಅಂತ. ಸೊ ನಾವು ಈ ಕಡೆಯಿಂದ ಎಂಟ್ರಿ ಕೊಟ್ಕೊಂಡು ಬಂದ್ವಿ. ಅಲ್ಲಿ ಡೈನಿಂಗ್ ಏರಿಯಾ ನೋಡಿದ್ವಿ. ಇಲ್ಲಿ ಒಂಥರ ನೀವು ಬರ್ತ್ಡೇ ಪಾರ್ಟೀಸ್ ಮಾಡ್ಕೋಬೋದು, ರಿಸೆಪ್ಷನ್ ಏರಿಯಾ ಮಾಡ್ಕೋಬೋದು. ಹೆಂಗೋ ಒಟ್ಟು ಓಪನ್ ಏರಿಯಾ ಗಾರ್ಡನ್ ಅಂತ ನೋಡ್ರಿ. ಓಪನ್ ಏರಿಯಾ ಸ್ಟೇಜ್ ನೀವು ಮಾಡ್ಬೋದು. ಇಲ್ಲಿ ಮೇ ಬಿ ಗಾರ್ಡನಿಗೆ ಸೆಟಪ್ ಅಂತ ಹೇಳಿ ಓಪನ್ ಏರಿಯಾ ಒಳಗಡೆ ಸ್ಟೇಜ್ ಸೆಟಪ್ ಮಾಡ್ಬೋದು. ಏನೋ ಒಂದು ಡೆಕೋರೇಷನ್ ಮಾಡ್ಕೋಬೋದು ನೀವು. ಅದೊಂದು ಅವ್ರ ಆಪ್ಷನಲ್ ಕೊಟ್ಟಿದ್ದಾರೆ. ಇಲ್ಲಿ ಅಗೇನ್ ಕಟ್ಟಾಸ್ ಬರ್ಲಿಕ್ಕತ್ತಾವ. ಇಲ್ಲಿ ಒಂದು ದೇವಸ್ಥಾನ ಐತಿ, ಒಂದು ಸ್ಪಾಟ್ ಐತಿ. ಲೈಕ್ ನೀವು ದೇವಸ್ಥಾನ ಒಳಗಡೆ ಮದ್ವೆ ಮಾಡ್ಕೊಂಡು ಅದಾದ್ಮೇಲೆ ಈ ಸೈಡ್ ಹಲ್ದಿ ಪ್ರಿಪ್ರೇಷನ್ ಮಾಡಿದ್ರೂ ಮಾಡ್ಬೋದು. ಸೊ ಇದು ಹಲ್ದಿ ಸ್ಪಾಟಿಗೆ ಬೆಸ್ಟ್ ಐತಿ. ಅಮೇಝಿಂಗ್. ಇದು ಹೆಂಗಂತಂದ್ರೆ ಒಂದೇ ಪ್ಲೇಸ್ ಒಳಗಡೆ ನಿಮ್ಗೆ ಎಲ್ಲ ಥರನೂ ಸಿಗ್ಲಿಕ್ಕತ್ತೈತಿ. ಇಲ್ಲಿ ಸ್ಟೆಪ್ಸ್ ಇಡಕ್ಕೂ ಐತಿ. ಸೊ ಇದು ಕೈಂಡ್ ಆಫ್ ಸಣ್ಣದ ಫೌಂಟೇನ್ ಥರ ಏನೋ ಮಾಡಿದಾರ ಅವ್ರು. ಓಕೆ, ಪಾಂಡ್ಸ್ ನೀರು ಸ್ಟೋರ್ ಮಾಡಿದ್ದಾರೆ. ಸೊ ಇಲ್ಲಿ ಫುಲ್ ನೀರು ಹಾಕ್ಬಿಟ್ರೆ ಮಸ್ತ್ ಕಾಣಿಸ್ತೈತಿ. ಇಲ್ಲಿ ಬೆಸ್ಟ್ ಆಗುತ್ತೆ. ಅದು ನಾವು ಗಾರ್ಡನ್ ಏರಿಯಾ ಅಂದ್ರೆ ರಿಸೆಪ್ಷನ್ ಏರಿಯಾ, ಬರ್ತ್ಡೇ ಪಾರ್ಟಿ ಹಂಗೆ ಮಾಡೋವಂಥ ಸ್ಪಾಟ್ ನೋಡಿದ್ವಿ. ಈಗ ಡೈರೆಕ್ಟ್ ನಾವು ಡೈನಿಂಗ್ ಏರಿಯಾ ಒಳಗಡೆ ಹೋಗೋಣ. ಇಲ್ಲಿ ಸ್ಪಾಟ್ ಹೆಂಗಿರ್ತೈತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ. ಫುಲ್ ದೊಡ್ಡ ಏರಿಯಾ ಐತಿ. ಅಲ್ಲಿ ಮೇ ಬಿ ಏನಾದರೂ ಫುಡ್ ಪ್ರಿಪ್ರೇಷನ್ ಮಾಡಿ ತೊಗೊಂಬಂದ ಇಲ್ಲಿ ಸ್ಪಾಟ್ ಇಟ್ಟು ಇಲ್ಲಿ. ಸೊ ನಿಮಗೆ ಇಲ್ಲಿ ಸಪ್ರೇಟ್ ವಾಶ್ರೂಮ್ಸು ಸಿಗ್ತಾವೆ. ಲೈಕ್ ಯಾರಾದರೂ ಹಿಂಗೆ ಡೈರೆಕ್ಟ್ ಬರ್ತೀರಿ ಅಂತಂದ್ರೆ ನಿಮ್ಗೆ ವಾಶ್ರೂಮಿಗೆ ಹೋಗುತ್ತಿಲ್ಲ. ಸಪ್ರೇಟ್ ಬಾಯ್ಸಿಗೆ ಗರ್ಲ್ಸಿಗೆ ವಾಶ್ರೂಮ್ಸ್ ಮಾಡಿದ್ದಾರೆ. ಸೊ ವಾಶ್ರೂಮದ್ ಪ್ರಾಬ್ಲಮ್ ಇಲ್ಲ. ಹಾಗೇನು ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಸಿಗ್ತೈತಿ. ಆ ಕಡೆನೂ ಹ್ಯಾಂಡ್ ವಾಶ್ ಐತಿ. ಸೊ ಇದ್ರದ್ದು ಕಮ್ಮಿನೇ ಇಲ್ಲ. ಈ ಸೈಡ್ ನೋಡೋಣ ಯಾವ ಏರಿಯಾ ಇದೆ ಅಂತ. ಕಿಚನ್ ಒಳಗಡೆ ನಿಮ್ಗೆ ಏನಾದರೂ ಹೊರಗಡೆ ಔಟ್ ಸೈಡ್ ಏನಾದರೂ ಕುಕ್ ಮಾಡೋದಿತ್ತಂದ್ರೆ ಈ ಸೈಡ್ ನೀವು ಮಾಡ್ಕೋಬೋದು ಈಸಿಲಿ. ನೀಟಾಗಿ ಶೆಡ್ ಹಾಕಿದ್ದಾರೆ. ಸೊ ನೀವು ಹೆಂಗಾದ್ರೂ ಕುಕ್ ಮಾಡ್ಕೋಬೋದು ಈಸಿಲಿ. ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ನೀವು ಆರಾಮ್ಸೆ ಕುಕ್ ಎನಿಥಿಂಗ್ ಯಾವುದು ಪ್ರಾಬ್ಲಮ್ ಇಲ್ಲ ನೀವು ಮಾಡ್ಬೋದು. ಈ ಕಡೆ ಮುಂದೆ ರೂಮ್ಸ್ ಕಾಣಿಸ್ತಾವೆ. ಯಾವ ಥರ ರೂಮ್ಸ್ ಇದ್ದಾವೆ ಅಂತ ನಾವು ನೋಡೋಣ. ಇಲ್ಲಿ ನಿಮಗೆ ಏನು ರಿಸ್ಕ್ ಇರಲ್ಲ. 24/7 ಅಂಡರ್ ಸೆಕ್ಯೂರಿಟಿ ಒಳಗೆ ಇರ್ತೀರಿ. ನಿಮ್ಗೆ ಏನಾದ್ರೂ ಈ ಪ್ರಾಪರ್ಟಿ ಬುಕ್ ಮಾಡ್ಕೊಳ್ತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಪಟ್ ಹೋಗಿ ಬುಕಿಂಗ್ ಮಾಡ್ತಾರೆ. ಟೋಟಲ್ 3 ಎಕರ್ ಒಳಗಡೆ ಈ ಪ್ರಾಪರ್ಟಿ ಬಿಲ್ಡ್ ಆಗೈತಿ. ಡೆಕೋರೇಷನ್ ಬೇಕಾ, ಕೇಟರಿಂಗ್ ಸರ್ವಿಸ್ ಬೇಕಂದ್ರ ಅದನ್ನು ಪ್ರೊವೈಡ್ ಮಾಡ್ತಾರ. ಇವ್ರ ಲೊಕೇಶನ್ ಎಲ್ಲಿ ಬರತ್ತಂತಂದ್ರ ನಂದಿ ಗಾರ್ಡನ್, ಇಟಂಗಿ ಹಾಲ್ ರೋಡ್, ವಿಜಯಪುರ. ನಿಮ್ ಸೆಲೆಬ್ರೇಷನ್ ಇನ್ನು ರೋಮಾಂಚಕವಾಗಿರ್ಬೇಕಂತಂದ್ರ ನಂದಿ ಗಾರ್ಡನ್ ಒಳಗಡೆ ಬುಕ್ ಮಾಡ್ಕೊರಿ. ನಮಗಂತೂ ಈ ಹಾಲ್ ಫುಲ್ ಇಷ್ಟ ಆಯ್ತು. ಎಷ್ಟು ಮಸ್ತ್ ಐತಿ ಪ್ರಾಪರ್ಟಿ. ನಿಮ್ದು ಏನಾದ್ರು ಬರ್ತ್ಡೇ ಇವೆಂಟ್ ಇರಲಿ, ಯಾವ್ದಾದ್ರು ಪಾರ್ಟಿ ಆರ್ಗನೈಸ್ ಮಾಡ್ರಿ, ಯಾವ್ದು ಮದ್ವೆ ಇರಲಿ, ಕಾರ್ಪೊರೇಟ್ ಲೈಫ್ ಏನಾದ್ರು ಒಟ್ಟು ಏನೋ ಪಾರ್ಟಿ ಮಾಡ್ಬೇಕಂತಂದ್ರೆ ಡೆಫಿನೆಟ್ಲಿ ಇದು ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ನಮ್ಮ ಬಿಜಾಪುರ ಒಳಗಡೆ ಅಂತೂ ನಿಮಗೆ ಈ ಥರ ಪ್ರಾಪರ್ಟಿ ಸಿಗೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ಶೌಚಾಲಯನೂ ಸಪ್ರೇಟ್ ಐತಿ, ಬಾತ್ರೂಮ್ಸ್ ಸಪ್ರೇಟ್ ಐತಿ.
ನೀವು ನೋಡ್ಬೋದು ಎಷ್ಟು ಮಸ್ತ್ ಇತ್ತು. ನನಗಂತೂ ಬಿಟ್ಟು ಹೋಗೋ ಆಸೆನೇ ಆಗ್ಲಿಕ್ಕತ್ತಿಲ್ಲ. ನಿಮ್ಗೇನಾದರೂ ನಿಮ್ದು ಇವೆಂಟ್ ಸಕ್ಸಸ್ಫುಲಿಯಾಗಿ ಫುಲ್ ಮಸ್ತಾಗೆ ಮಾಡೋದಿತ್ತಂದ್ರೆ ಡೆಫಿನೆಟ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ದಿಸ್ ಈಸ್ ರಿಯಲಿ ಬಿಗ್ಗೆಸ್ಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ ನಮ್ಮ ವಿಜಯಪುರ. ಸೆಕ್ಯೂರಿಟಿದಂತರೂ ನೀವು ಸ್ವಲ್ಪ ವಿಚಾರ ಮಾಡಬೇಡ್ರಿ, ಫುಲ್ ಸೆಕ್ಯೂರಿಟಿ ಐತಿ, ಎಲ್ಲ ಕಡೆ ಕ್ಯಾಮ್ರಾಸ್ ಐತಿ, 24/7 ನಿಮಗೆ ವಾಚ್ಮ್ಯಾನ್ಸು ಸಿಗ್ತಾರೆ, ಗಾರ್ಡ್ ಸಿಗ್ತಾರೆ. ಸೊ ದೇರ್ ಈಸ್ ನೋ ಪ್ರಾಬ್ಲಮ್ ಫಾರ್ ಎನಿ ಸೆಕ್ಯೂರಿಟಿ ಇಶ್ಯೂಸ್. ಅವ್ರು ನಿಮಗೆ ಏನೇ ಬೇಕಾ ಹೆಲ್ಪ್ ಮಾಡ್ತಾರೆ. ಡೆಕೋರೇಷನ್ ಬೇಕಿತ್ತಂದ್ರೆ ಅದಕ್ಕೂ ಹೆಲ್ಪ್ ಮಾಡ್ತಾರೆ. ಕೇಟ್ರಿಂಗ್ ಸರ್ವಿಸ್ ಬೇಕಂದ್ರೆ ಅದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ವಾಟ್ ಆರ್ ಯು ವೇಟಿಂಗ್ ಫಾರ್ ಗೈಸ್? ನಿಮ್ದೇನಾದ್ರು ಇವೆಂಟ್ ಇತ್ತಂದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ನಂದಿ ಗಾರ್ಡನ್. ಫುಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೇಕಂತ ಅನ್ಕೋತೀನಿ. ಮತ್ತು ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡ್ಲಿಕ್ಕೆ ನಂಗೆ ಫಾಲೋ ಮಾಡಿರಿ, ನಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತೆ. ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂದ್ರೆ ನನಗೆ ಕಾಮೆಂಟ್ ಬಾಕ್ಸಾಗ ತಿಳಿಸಿ, ನಾನು ನಿಮಗೆ ಡೆಫಿನೆಟ್ಲಿ ಅದನ್ನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮಸ್ತೆ.